ಸ್ನೇಹಿತರೆ, ಅಂತಾರಾಷ್ಟ್ರೀಯ ವೇದಿಕೆಯಲ್ಲಿ ನಾಯಕರ ಮಾತುಗಳು ಕೇವಲ ರಾಜಕೀಯವಲ್ಲ, ಅದು ರಾಷ್ಟ್ರದ ಗೌರವ, ವಿಶ್ವಾಸ ಮತ್ತು ನಿಷ್ಠೆಯ ಪ್ರತಿನಿಧಿತ್ವ. ಯಾವ ನಾಯಕರು ಮಾತನಾಡುತ್ತಿದ್ದಾರೋ ಅವರ ಮಾತುಗಳು ಒಂದು ರಾಷ್ಟ್ರದ ನಿರೀಕ್ಷೆಗಳನ್ನು, ಜನರ ನಂಬಿಕೆಯನ್ನು ಹೊತ್ತು ತರುತ್ತವೆ. ಕೆಲವೊಮ್ಮೆ ಆ ಮಾತುಗಳು ವಿಶ್ವದ ದೃಷ್ಟಿಯಲ್ಲಿ ರಾಷ್ಟ್ರದ ತೂಕವನ್ನೇ ನಿರ್ಧರಿಸುತ್ತವೆ. Leaders' words are not just speeches. They shape a nation's image and trust. Yes, this is about us, our word, our values. ಅಂತಹ ಒಂದು ಕ್ಷಣದಲ್ಲಿ ಹುಟ್ಟಿದ ಪಾಠದ ಚಿತ್ರಣ ಇವತ್ತಿನ ವಿಡಿಯೋ. 3 ವಿಶ್ವದ ನಾಯಕರು ಒಂದೇ ವೇದಿಕೆಯಲ್ಲಿ, ಆಯಾ ದೇಶಗಳನ್ನು ಪ್ರತಿನಿಧಿಸುವಂತಹ ಈ ನಾಯಕರು ಒಂದು ವೇದಿಕೆಯಲ್ಲಿ ಸೇರಿಕೊಂಡಿದ್ದಾರೆ. A folded English language newspaper on a modern wooden table under soft daylight. The bold headline reads, "Global energy deal denied, no $1 billion commitment," says Western leader. Subheadline, "Confusion in diplomatic circles as promise made at summit withdrawn." ಶಾಂತಿ, ಪ್ರಗತಿ ಮತ್ತು ಮಾನವೀಯತೆಯ ಮಾತುಗಳು ಅಲ್ಲಿ ಹರಿದಾಡುತ್ತಿದ್ದವು. ರೇಡಾನ್, My friend Mr. Dev, your country is doing great. I promise, next month, we'll invest $1 billion in your clean energy project. ನನ್ನ ಪ್ರಿಯ ಸ್ನೇಹಿತ ದೇವ್, ನಿಮ್ಮ ದೇಶದ ಶುದ್ಧ ಇಂಧನ ಕಾರ್ಯ ವಿಶ್ವಕ್ಕೇ ಮಾದರಿ. ಸಂತೋಷದಿಂದ ನಾನು ವಾಗ್ದಾನ ಮಾಡುತ್ತೇನೆ, ನಮ್ಮ ದೇಶವು $1 ಬಿಲಿಯನ್ ಹೂಡಿಕೆ ಮಾಡಲಿದೆ ನಿಮ್ಮ ಮಿಷನ್ಗೆ ಬೆಂಬಲವಾಗಿ. ದೇವ್, ಧನ್ಯವಾದಗಳು ರೇಡಾನ್. ವಾಗ್ದಾನಗಳು ಬೆಳಕಿನಂತಿವೆ, ಅದನ್ನು ಉಳಿಸೋದು ನಂಬಿಕೆಯ ಕೆಲಸ. ಆ ಕ್ಷಣದಲ್ಲಿ ಎಲ್ಲೆಡೆ ಹರ್ಷ. ವಿಶ್ವವು ಹೊಸ ಸ್ನೇಹದ ಬೆಳಕನ್ನು ಕಂಡಿತು. ಆದರೆ ಬೆಳಕು ಯಾವಾಗಲೂ ಶಾಶ್ವತವಲ್ಲ. ಕೆಲವು ಮಾತುಗಳು ಕಾಗದದ ಮೇಲೆ ಮಾತ್ರ ಉಳಿಯುತ್ತವೆ. ಮಾತು ನೀಡಿದವರ ಹೃದಯದ ತೂಕವನ್ನು ಕಾಲವೇ ಪರೀಕ್ಷಿಸುತ್ತದೆ. ಮುಂದಿನ ಬೆಳಿಗ್ಗೆ ವಾಗ್ದಾನ ಮೌನದಲ್ಲಿ ಮರೆಯಾಯಿತು. ಹುಡುಗರೇ, ನಾನು ಹಾಗೇನಾದರೂ ಹೇಳಿದ್ದೇನಾ? ವಚನ ಕೊಡೋದು ಸುಲಭ, ಆದರೆ ಗೌರವದಿಂದ ಉಳಿಸೋದು ವಿರಳ. ರಿಪೋರ್ಟರ್ ವಾಯ್ಸ್. Radon administration denies any $1 billion energy deal with India. ದೇವ್ ನಿಶ್ಶಬ್ದವಾಗಿ ನೋಡುವರು. ಆ ವಾಗ್ದಾನ ಕೇವಲ ಗಾಳಿಯ ಮಾತಾಗಿತ್ತು. ಮಾತುಗಳು ಕತ್ತಲೆಯ ಬೆಳಕಿನಲ್ಲಿ ಮಾಯವಾದವು. ದೇವ್, ಮಾತು ಕೊಟ್ಟವರು ಮರೆಯಬಹುದು, ಆದರೆ ಅದರಿಂದ ಹುಟ್ಟಿದ ನಿರಾಶೆ ಮರೆಯಲು ಕಷ್ಟ. ಪ್ರತಿಜ್ಞೆ ಉಳಿಸದವರು ದೊಡ್ಡವರಾಗಲಾರರು, ಅವರು ಕೇವಲ ಪ್ರಸಿದ್ಧರಾಗುತ್ತಾರೆ ಮಾತ್ರ. ಮಾತುಗಳು ಮರೆಯಾದರೂ ನಿಷ್ಠೆಯ ಬೆಳಕು ನಶಿಸುವುದಿಲ್ಲ. ಬೆಳಕು ಹಚ್ಚುವ ಕೈಯಲ್ಲಿ ನಂಬಿಕೆ ಇರುತ್ತದೆ. ಆ ನಂಬಿಕೆಯೇ ಮಾನವೀಯತೆಯ ದೀಪ. ಬೆಳಕು ನಾಶವಾಗುವುದಿಲ್ಲ, ಅದು ಹೃದಯದಿಂದ ಹೃದಯಕ್ಕೆ ಸಾಗುತ್ತದೆ. ಪ್ರೆಸ್ ಮೀಟ್ನ ನಂತರ ದೇವ್ ಮತ್ತು ಎಲೆನಾ ಮತ್ತೊಮ್ಮೆ ಭೇಟಿಯಾದರು. ದೇವ್ ಮತ್ತು ಎಲೆನಾ ಮುಖಾಮುಖಿಯಾದರು. ಮಾತು ಕೊಟ್ಟ ದೇಶದ ಪ್ರತಿನಿಧಿಸುವವರ ಮಾತುಗಳ ಬಗ್ಗೆ ಮಾತಾಡಿದರು. ಕೋಪದಿಂದಲ್ಲ, ಚಿಂತನೆಯಿಂದ. ಮಾತುಗಳಲ್ಲ, ಮನಸ್ಸಿನಲ್ಲಿ ಶಾಂತಿಯ ಹುಡುಕಾಟ ನಡೆಯುತ್ತಿತ್ತು. ಎಲೆನಾ ಕೇಳಿದರು, ನೀವು ಏನು ಮಾಡಲಿದ್ದೀರಾ? ಆ ಕ್ಷಣದಲ್ಲಿ ದೇವ್ ಅವರ ಕಣ್ಣುಗಳಲ್ಲಿ ಬೆಳಕಿನ ಪಾಠ ಹುಟ್ಟಿತು. ಎಲೆನಾ, ನೀವು ಅವರನ್ನು ಊಟಕ್ಕೆ ಆಹ್ವಾನಿಸುತ್ತೀರಾ? ಕೋಪದಿಂದಲ್ಲವೇ? ದೇವ್ ನಗುತ್ತಾ, ಇಲ್ಲ, ಪಾಠ ಕೊಡಬೇಕಾದರೆ ಕತ್ತಲೆಯಲ್ಲೇ ಕೊಡಬೇಕು. ಬೆಳಕು ಅದರ ಮೌಲ್ಯ ತೋರಿಸುತ್ತದೆ. ಶಾಂತಿ ಮತ್ತು ಜ್ಞಾನ ಇಬ್ಬರೂ ಸೇರಿ ಬೆಳಕಿಗೆ ಮಾರ್ಗ ತೋರಿಸುತ್ತಾರೆ.
ಮಾತು ತಪ್ಪಿದರೂ ದೇಶದ ಸಂಸ್ಕೃತಿ ತಪ್ಪಬಾರದು. ಆಘಾತದ ಮಧ್ಯೆಯೂ ದೀಪಾವಳಿಯ ಆತ್ಮ ಬೆಳಗುತ್ತಿದೆ. ಆಘಾತದ ನಂತರವೂ ದೇವ್ ಹೃದಯದಲ್ಲಿ ಕೋಪ ಇರಲಿಲ್ಲ. ಅವರ ಕಣ್ಣಲ್ಲಿ ಇನ್ನೂ ನಂಬಿಕೆಯ ದೀಪ ಹಚ್ಚಿಕೊಂಡಿತ್ತು. ಅಮಿತ್, ಸಾರ್, ವಾಗ್ದಾನ ಮುರಿದವರನ್ನೂ ಆಹ್ವಾನಿಸುವ ಅಗತ್ಯವಿದೆಯಾ? ದೀಪಾವಳಿ ಹಬ್ಬದ ಆಹ್ವಾನವನ್ನು ಅವರಿಗೆ ಕಳಿಸುತ್ತೀರಾ? ಅವರು ನಮ್ಮ ನಂಬಿಕೆಯನ್ನು ಮುಸುಕಾಕಿಸಿದ್ದಾರೆ. ಮಾತು ತಪ್ಪಿದವರನ್ನೂ ಕರೆಸುವುದು ಸರಿಯಾಗುತ್ತದೆಯಾ? ದೇವ್, ದೀಪಾವಳಿಯ ಅರ್ಥವೇ ಅದು. ಕತ್ತಲೆಯಲ್ಲೂ ಬೆಳಕನ್ನು ಹಂಚುವುದು. ಅವರು ತಪ್ಪಿದರೂ ನಾವು ಬೆಳಕನ್ನು ತೋರಿಸಬೇಕು. ದೀಪಾವಳಿ ಕೇವಲ ಹಬ್ಬವಲ್ಲ, ಅದು ಸಂದೇಶ. ಕತ್ತಲೆಯಲ್ಲೂ ಬೆಳಕನ್ನು ಹಂಚುವುದು ನಮ್ಮ ಸಂಸ್ಕೃತಿ. ರೇಡಾನ್ ಮತ್ತು ಎಲೆನಾ ಇಬ್ಬರಿಗೂ ಆಹ್ವಾನ ಕಳಿಸಿ. ಅವರು ಮರೆಯಬಾರದು. ಭಾರತೀಯ ಬೆಳಕು ಕ್ಷಮೆಯಲ್ಲೂ ಹೊಳೆಯುತ್ತದೆ. ಆ ಮಾತಿನ ಹಿಂದಿತ್ತು ಶಾಂತಿಯ ಶಕ್ತಿ. ಆ ಆಹ್ವಾನದ ಹಿಂದಿತ್ತು ನಂಬಿಕೆಯ ಬೆಳಕು. ಆ ಆಹ್ವಾನ ಕಾಗದದ ಮೇಲೆ ಕೇವಲ ಆಹ್ವಾನವಲ್ಲ, ಅದು ನಂಬಿಕೆಯ ಪತ್ರ. ಒಮ್ಮೆ ಒಡೆದ ನಂಬಿಕೆಯನ್ನು ಬೆಳಕಿನಿಂದ ಸೇರಿಸಲು ಮಾಡಿದ ಪ್ರಯತ್ನ. ಕೋಪದಿಂದ ಅಲ್ಲ, ಕರುಣೆಯಿಂದ ಮಾಡಿದ ಆಹ್ವಾನವು ಅವರ ನಿಜವಾದ ಶಕ್ತಿಯಾಗಿದೆ. ದೀಪಾವಳಿ ಕೋಪದಿಂದಲ್ಲ, ಕರುಣೆಯಿಂದ ಗೆಲ್ಲುವ ಹಬ್ಬ. ರೇಡಾನ್, ದೇವ್, ಬೆಳಕು ಎಲ್ಲಿದೆ? ಊಟ ಎಲ್ಲಿದೆ? Mr. Raiden, confused. Strange, festival of lights, but no lights here? Strange, a festival of lights, yet all in darkness? Elena, calmly. Perhaps there is a lesson in this darkness. Dev, smiling softly. We light diyas only when promises are kept. Without truth, light has no meaning. ದೇವ್, ನೀವು ಕೊಟ್ಟ ವಾಗ್ದಾನವೂ ಹೀಗೇ ಇತ್ತು ಸ್ನೇಹಿತರೆ. ಬಾಹ್ಯ ಕಂಚು, ಒಳಗೆ ಖಾಲಿ. ಇಂದಿನ ಊಟವೂ ಹಾಗೆ. ಕಟ್ಟೆ ಇದೆ, ಆಹಾರ ಇಲ್ಲ. Camera focuses on Raiden's face, realization dawning. Elena gently places her hand on Dev's shoulder. Children outside cheer, fireworks in sky. Elena looks at Dev, her expression full of admiration. Oh, I thought of lighting the lamps after your country keeps its promise. Without it, the light feels incomplete. Mr. Raiden, gently. Let's light the lamps together. The promise will be fulfilled, this I assure. Elena. Mr. Dev, your wisdom burns brighter than any flame. Maybe tonight, the world will remember what true leadership looks like. She turns to Raiden. Elena, graceful yet firm. Words said in pride are easy. But honoring them, that's where light is born. Raiden lowers his head, humbled. ಸತ್ಯದ ಪಾಠ ಶಬ್ದವಿಲ್ಲದೆ ಹೆಚ್ಚು ಮಾತಾಡುತ್ತದೆ. ದೀಪಾವಳಿ ನಮಗೆ ಹೇಳುತ್ತದೆ, ಮಾತು ಬೆಳಕು ಆಗಬೇಕು, ನಂಬಿಕೆ ಅದರ ತೈಲ. ನಂಬಿಕೆ ಇಲ್ಲದ ಬೆಳಕು ಕ್ಷಣಿಕ, ನಿಷ್ಠೆಯ ಬೆಳಕು ಶಾಶ್ವತ. ಅಂತಿಮವಾಗಿ ಮೂರೂ ನಾಯಕರು ದೀಪ ಹಚ್ಚಿದರು. ಗೌರವ, ಸ್ನೇಹ ಮತ್ತು ಜ್ಞಾನ. ಅದು ದೀಪವಲ್ಲ, ವಿಶ್ವದ ನಂಬಿಕೆಯ ಬೆಳಕು. ಮಾತುಗಳು ಕತ್ತಲೆಯಲ್ಲಿ ನಶಿಸಬಹುದು, ಆದರೆ ನಿಷ್ಠೆಯ ಬೆಳಕು ಎಂದಿಗೂ ಆರಲಾರದು. ವರ್ಡ್ಸ್ ಮೇ ಫೇಡ್ ಇನ್ ಡಾರ್ಕ್ನೆಸ್, ಬಟ್ ದ ಲೈಟ್ ಆಫ್ ಇಂಟಿಗ್ರಿಟಿ ನೆವರ್ ಡೈಸ್. I'm losing my mind. Is everybody in the world blind?